ಡಾಕ್ಟ್ರೇ ನಮ್ದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಿಸ್ಕ್ಯಾರೇಜ್ ಆಗಿತ್ತು. ಇದರಿಂದ ನಮ್ದು ನೆಕ್ಸ್ಟ್ ಪ್ರೆಗ್ನೆನ್ಸೀಸ್ ಎಫೆಕ್ಟ್ ಆಗುತ್ತಾ ಇಲ್ವಾ? ಇದು ಒಂದು ಕಾಮನ್ ಕ್ವೆಶ್ಚನ್. ಯೂಶಲಿ ಮಿಸ್ಕ್ಯಾರೇಜಸ್ ಅನ್ನೋದು 5 to 10% ಯಾವ ಪ್ರೆಗ್ನೆನ್ಸಿಯಲ್ಲಾದ್ರೂ ಆಗಬಹುದು. ಕಾಮನ್ ಕಾಸಸ್ ಬಂದ್ಬಿಟ್ಟು ಇದಕ್ಕೆ ಕ್ರೋಮೋಸೋಮಲ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ ಪ್ರೆಗ್ನೆನ್ಸಿ ತಯಾರಾಗಿರುವಾಗ ಆ ಭ್ರೂಣದಲ್ಲಿ ಏನಾದ್ರೂ ಜೆನೆಟಿಕ್ ಡಿಫೆಕ್ಟ್ಸ್ ಇದ್ರೆ ಆ ಪ್ರೆಗ್ನೆನ್ಸೀಸ್ ಮುಂದಕ್ಕೆ ಹೋಗೋದಿಲ್ಲ. ಅವು ಮಿಸ್ಕ್ಯಾರೇಜಸ್ ಆಗಿ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಕಂಪ್ಲೀಟ್ ಆಗ್ಬಿಡ್ತವೆ. ಸೊ ಈ ತರದ್ ಏನಾದ್ರೂ ರ್ಯಾಂಡಮ್ ಇವೆಂಟ್, ಸ್ಪೊರಾಡಿಕ್ ಇವೆಂಟ್ಸ್ ಏನಾದ್ರೂ ಇದ್ರೆ ಇದರಿಂದ ನಿಮ್ಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾವ ತರದನ್ನು ಎಫೆಕ್ಟ್ ಆಗಲ್ಲ. ಬಟ್ ಪದೇ ಪದೇ ನಿಮ್ಗೆ ಮಿಸ್ಕ್ಯಾರೇಜಸ್ ಆಗ್ತಾ ಇದ್ರೆ ಅಥವಾ ನಿಮ್ ಏಜ್ ಜಾಸ್ತಿ ಇದ್ರೆ ಮೋರ್ ದೆನ್ 35 ಇಯರ್ಸ್ ಅಥವಾ ನಿಮ್ಗೆ ಏನಾದ್ರೂ ಲೋ AMH ಇದ್ರೆ ಅಥವಾ ಸ್ಪರ್ಮ್ ಅಬ್ನಾರ್ಮ್ಯಾಲಿಟೀಸ್ ಇದ್ರೆ ಅಥವಾ ಕಂಜನೈಟಲ್ ಯೂಟ್ರೈನ್ ಅಬ್ನಾರ್ಮ್ಯಾಲಿಟೀಸ್ ಇದ್ರೆ ನಿಮ್ಗೆ ಒಂದ್ ಅಬಾರ್ಷನ್ ನಂತರ ಮತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸೀಸ್ ಅಲ್ಲಿ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ಬಹುದು. ಸೊ ಇವೆಲ್ಲ ಕಂಡೀಷನ್ಸ್ ನ ನೀವು ಡೀಟೇಲ್ ಆಗಿ ಒಂದು ಗೈನಕಾಲಜಿಸ್ಟ್ ಹತ್ರ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕೂ ಮುಂಚೆ ಪ್ರೀ ಪ್ರೆಗ್ನೆನ್ಸಿ ಎವ್ಯಾಲ್ಯೂಯೇಷನ್ ಮತ್ತೆ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಮತ್ತೆ ಟ್ರೀಟ್ಮೆಂಟ್ ತಗೊಳೋದ್ರಿಂದ ನಿಮಗೆ ಮಿಸ್ಕ್ಯಾರೇಜ್ ರೇಟ್ಸ್ ಆಟೋಮ್ಯಾಟಿಕ್ ಆಗಿ ಕಮ್ಮಿ ಆಗುತ್ತೆ. ಸೊ ಈ ವಿಡಿಯೋನ ಯಾರಾದ್ರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ರೆ ಅವ್ರ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ.